ನಮಸ್ಕಾರ ಸ್ನೇಹಿತರೆ. ಹಿಂದೂ ಮಹಾಸಾಗರ ಇದು ಭಾರತದ ಭದ್ರತೆ ದೃಷ್ಟಿಯಿಂದ ಅತಿ ಸೂಕ್ಷ್ಮ ಪ್ರದೇಶ. ಈ ಜಾಗದ ಮೇಲೆ ಚೀನಾ ಯಾವಾಗಲೂ ಹದ್ದಿನ ಕಣ್ಣಿಟ್ಟಿರುತ್ತೆ. ಈಗ ಆಲ್ರೆಡಿ ಶ್ರೀಲಂಕಾದ ಹಂಬನ್ ಟೋಟಾ ಬಂದರನ್ನ ಚೀನಾ ಬರೋಬ್ಬರಿ 99 ವರ್ಷಗಳ ಕಾಲ ಲೀಸ್ಗೆ ಬರೆಸ್ಕೊಂಡಿದೆ. ಆದ್ರೀಗ ಅದೇ ಲಂಕಾ ನೆಲದಲ್ಲಿ ಚೈನಾಗೆ ನೇರ ಕೌಂಟರ್ ಕೊಡ್ತಾ ಇದೆ ಭಾರತ. ದೊಡ್ಡ ಡೀಲ್ ಮಾಡಿಕೊಂಡಿದೆ. ಶ್ರೀಲಂಕಾದ ಅತಿ ದೊಡ್ಡ ಹಡಗು ನಿರ್ಮಾಣ ಕೇಂದ್ರ ಕೊಲಂಬೋ ಡಾಕ್ ಯಾರ್ಡ್ನ ಭಾರತ ಈಗ ಸಂಪೂರ್ಣವಾಗಿ ತನ್ನ ಕಂಟ್ರೋಲ್ಗೆ ತಗೊಂಡಿದೆ. ಕೇವಲ 249.5 ಕೋಟಿ ರೂಪಾಯಿನ ಈ ಒಂದೇ ಒಂದು ಡೀಲ್ ಈಗ ಬೀಜಿಂಗ್ಗೆ ದೊಡ್ಡ ಶಾಕ್ ಕೊಟ್ಟಿದೆ. ಸಣ್ಣ ಅಮೌಂಟ್ನಲ್ಲಿ ಭಾರತ ದೊಡ್ಡ ತಿಮಿಂಗಲವನ್ನೇ ಹೊಡೆದಿದೆ. ಭಾರತದ ಮಸ್ಗಾಂವ್ ಡಾಕ್ ಮಾಡಿರೋ ಈ ಐತಿಹಾಸಿಕ ಒಪ್ಪಂದದ ಹಿಂದಿರೋ ಮೇನ್ ಸ್ಟ್ರಾಟಜಿ ಏನು ಹಾಗಾದರೆ? ಇಷ್ಟು ಕಮ್ಮಿ ದುಡ್ಡಿಗೆ ಓಕೆ, ದೊಡ್ಡ ಅಮೌಂಟೇ ವ್ಯಕ್ತಿಗಳ ವಿಚಾರಕ್ಕೆ ಬಂದರೆ 249 crores. ಆದರೆ ಭಾರತದಂಥ ರಾಷ್ಟ್ರ ಶ್ರೀಲಂಕಾದಂಥ ಇನ್ನೊಂದು ರಾಷ್ಟ್ರದೊಂದಿಗೆ ಮಾಡ್ಕೊಳ್ಳೋ ಒಪ್ಪಂದ ಟೈಮ್ನಲ್ಲಿ 249 crores ಇದು ಚಿಲ್ಲರೆ ಕಾಯಿನ್ ಇದ್ದ ಹಾಗೆ. ಭಾರತ ಹೇಗೆ ಈ ಡೀಲ್ ಮಾಡಿಸ್ಬಿಡ್ತು? ಇದರಿಂದ ಚೀನಾಗೆ ಆಗೋ ಡ್ಯಾಮೇಜ್ ಏನು? ಬನ್ನಿ ಕ್ವಿಕ್ ಆಗಿ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಜಪಾನ್ ಔಟ್, ಭಾರತ ಇನ್. ಬರೀ 249 ಕೋಟಿ ರೂಪಾಯಿಗೆ ಸಿಕ್ತು ಲಂಕಾದ ಬೃಹತ್ ಡಾಕ್ ಯಾರ್ಡ್. ಕೊಲಂಬೋ ಡಾಕ್ ಯಾರ್ಡ್, ಅಥವಾ ಅದನ್ನು ಶಾರ್ಟ್ ಆಗಿ CDPLC ಅಂತ ಕರೀತಾರೆ. ಮೊದಲು ಈ ಡಾಕ್ ಯಾರ್ಡ್ನ ವಿಶೇಷತೆ ಏನು, ಅದರ ತಾಕತ್ತೇನು ಅಂತ ಕ್ವಿಕ್ ಆಗಿ ನೋಡ್ಬಿಡ್ಬೇಕು ನಾವು. ಇದು ಶ್ರೀಲಂಕಾದ ಅತಿ ದೊಡ್ಡ ಹಡಗು ಕಟ್ಟುವ ಕೇಂದ್ರ. ಇಲ್ಲಿ ವರ್ಷಕ್ಕೆ ಬರೋಬ್ಬರಿ 200ಕ್ಕೂ ಅಧಿಕ ಹಡಗುಗಳ ರಿಪೇರಿ ಮತ್ತು ನಿರ್ವಹಣೆ ನಡೆಯುತ್ತೆ. ಇದರಲ್ಲಿ 100 ಹಡಗುಗಳನ್ನು ನೇರವಾಗಿ ಡ್ರೈ ಡಾಕ್ನೊಳಗೆ ನಿಲ್ಲಿಸಿದ್ರೆ ಉಳಿದ ಹಡಗುಗಳನ್ನು 1000 ಮೀಟರ್ ಉದ್ದದ ಬೃಹತ್ ರಿಪೇರಿ ಬರ್ತ್ನಲ್ಲಿ ನಿಲ್ಲಿಸಿ ಕೆಲಸ ಮಾಡ್ತಾರೆ. ಈ ಡಾಕ್ ಯಾರ್ಡ್ನಲ್ಲಿ ಬರೋಬ್ಬರಿ 1.2 ಲಕ್ಷ ಟನ್ ತೂಕದ ದೈತ್ಯ ಹಡಗನ್ನ ಕೂಡ ಹ್ಯಾಂಡಲ್ ಮಾಡೋಕೆ 4 ಬೃಹತ್ ಡ್ರೈ ಡಾಕ್ಗಳಿವೆ. ಡ್ರೈ ಡಾಕ್ ಅಂದರೆ ಹಡಗನ್ನ ಒಳಗೆ ತಂದು ಆಮೇಲೆ ಸುತ್ತಲೂ ಇರೋ ನೀರನ್ನೆಲ್ಲ ಪಂಪ್ ಮಾಡಿ ಹೊರಗೆ ಹಾಕಿ ಒಣ ನೆಲದ ಮೇಲೆ ನಿಲ್ಲಿಸಿ ರಿಪೇರಿ ಮಾಡೋಕೆ ಮಾಡ್ಕೊಂಡಿರೋ ಜಾಗ. ರಿಪೇರಿ ಕಂಪ್ಲೀಟ್ ಆದಮೇಲೆ ಆ ಜಾಗಕ್ಕೆ ಮತ್ತೆ ನೀರನ್ನು ನುಗ್ಗಿಸಿ ಹಡಗನ್ನ ಮತ್ತೆ ತೇಲಿಸಿ ಸಮುದ್ರಕ್ಕೆ ಇಳಿಸ್ತಾರೆ. ಇನ್ನು ಹಡಗು ನಿರ್ಮಾಣ ಅಥವಾ ಶಿಪ್ ಬಿಲ್ಡಿಂಗ್ ವಿಚಾರಕ್ಕೆ ಬಂದರೆ ಇವರು ಬರೀ ಸಣ್ಣ ಪುಟ್ಟ ದೋಣಿಗಳನ್ನು ಮಾಡೋರಲ್ಲ. ನಾರ್ವೆ ದೇಶಕ್ಕೆ 2020ರಿಂದ 2026 ನಡುವೆ ಒಟ್ಟು 10 ಬೃಹತ್ ಹಡಗುಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗೆ ಸಿಂಗಪೂರ್ಗೆ 24ಕ್ಕೂ ಅಧಿಕ ಆಫ್ ಶೋರ್ ಸಪೋರ್ಟ್ ನೌಕೆಗಳನ್ನು ಡೆಲಿವರಿ ಮಾಡಿದ್ದಾರೆ. ಇಷ್ಟೊಂದು ಅಪಾರ ಅನುಭವ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ನ ಟೆಕ್ನಾಲಜಿ ಇವರಿಗಿದೆ. ಹಾಗಿದ್ರೆ ಇಷ್ಟೊಂದು ಸಾಮರ್ಥ್ಯ ಇರೋ ಬೃಹತ್ ಡಾಕ್ ಯಾರ್ಡ್ ಭಾರತಕ್ಕೆ ಇಷ್ಟೊಂದು ಚೀಪ್ ಆಗಿ ಅಂದರೆ ಜಸ್ಟ್ 249.5 ಕೋಟಿ ರೂಪಾಯಿಗೆ ಹೇಗೆ ಸಿಕ್ತು? ಇದು ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. ಕಳೆದ 30 ವರ್ಷಗಳಿಂದ ಈ ಹಡಗು ನಿರ್ಮಾಣ ಕೇಂದ್ರ ಜಪಾನ್ನ ಒನೊಮಿಚಿ ಡಾಕ್ ಯಾರ್ಡ್ ಅನ್ನೋ ಕಂಪನಿಯ ಕೈಯಲ್ಲಿತ್ತು. ಅವರೇ ಇದರಲ್ಲಿ 51% ಶೇರನ್ನು ಇಟ್ಕೊಂಡಿದ್ರು. ಆದರೆ 2022 ಹೊತ್ತಿಗೆ ಶ್ರೀಲಂಕಾದಲ್ಲಿ ದಿಢೀರ್ ಆರ್ಥಿಕ ದಿವಾಳಿತನ ಶುರುವಾಯಿತು. ಡಾಲರ್ ಕೊರತೆ ಹಾಗೆ ಕೋವಿಡ್ ಹೊಡೆತ ಬೇರೆ. ಇದರಿಂದ ಈ ಡಾಕ್ ಯಾರ್ಡ್ಗೆ ಭಾರಿ ಲಾಸ್ ಆಯಿತು. ಯಾವ ಲೆವೆಲ್ಗಂದರೆ ಕೇವಲ 2023ನೇ ಇಸವಿ ಒಂದರಲ್ಲೇ ಬರೋಬ್ಬರಿ $38.2 ಮಿಲಿಯನ್ ಅಂದರೆ ಸುಮಾರು 300 ಕೋಟಿ ರೂಪಾಯಿ ಅಧಿಕ ಲಾಸನ್ನು ಮಾಡಿಕೊಳ್ತು. ಇದನ್ನು ತಡಲಿಕ್ಕಾಗದೆ ನವೆಂಬರ್ 2024ರಲ್ಲಿ ಜಪಾನ್ನ ಆ ಕಂಪನಿ ನಮಗೆ ಸಾಕು ಸಹವಾಸ ಅಂತ ಎದ್ದು ಹೊರಡ್ತು. ಜಪಾನೀಸ್ ಡೈರೆಕ್ಟರ್ಗಳೆಲ್ಲ ದಿಢೀರಂತ ರಾಜೀನಾಮೆ ಕೊಟ್ಟು ಜಾಗ ಖಾಲಿ ಮಾಡಿದ್ರು. ಇದರಿಂದ ಭಾರತಕ್ಕೆ ಗೋಲ್ಡನ್ ಅಪಾರ್ಚುನಿಟಿ ಸಿಕ್ತು. ಜಪಾನ್ ಕಂಪನಿ ಹೊರಗೆ ಹೊರಡ್ತಿದ್ದ ಹಾಗೆ ಜೂನ್ 2025ರಲ್ಲಿ ಭಾರತದ ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಎಂಟ್ರಿ ಕೊಟ್ಟು ಮಾತುಕತೆ ಶುರು ಮಾಡ್ತು. ನಿಮ್ಗೆ ಗೊತ್ತಿರಲಿ, ಮಸ್ಗಾಂವ್ ಡಾಕ್ ಅನ್ನೋದು ನಮ್ಮ ರಕ್ಷಣಾ ಸಚಿವಾಲಯದ ಭಾರತದ ಡಿಫೆನ್ಸ್ ಮಿನಿಸ್ಟ್ರಿ ಕೆಳಗಡೆ ಬರೋ ದೈತ್ಯ ಸರ್ಕಾರಿ ಕಂಪನಿ. ಇದು ಪ್ರೈವೇಟ್ ಅಲ್ಲ. ನಮ್ಮ ನೇವಿ ಬಳಸುವ ಅತ್ಯಂತ ಶಕ್ತಿಶಾಲಿ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೀನ್ ಮತ್ತು ಹಲವು ವಿಧ್ವಂಸಕ ಯುದ್ಧ ನೌಕೆಗಳನ್ನು ಇದೇ ಮಸ್ಗಾಂವ್ ಡಾಕ್ ನಿರ್ಮಿಸಿಕೊಟ್ಟಿದೆ. ನವೆಂಬರ್ 2025ರಲ್ಲಿ ಕೊಲಂಬೋ ಡಾಕ್ ಯಾರ್ಡ್ ಹೊಸ ಷೇರುಗಳನ್ನು ರಿಲೀಸ್ ಮಾಡಿತು. ಜಪಾನ್ ಕಂಪನಿ ಆ ಷೇರುಗಳನ್ನು ಕೊಳ್ಳೋಕೆ ಒಪ್ಪಲಿಲ್ಲ. ಅಂತಿಮವಾಗಿ 2026ರ ಆರಂಭದಲ್ಲಿ ಕೇವಲ 249.5 ರೂಪಾಯಿ ಕೊಟ್ಟು ಅಂದರೆ $26.8 ಮಿಲಿಯನ್ ಕೊಟ್ಟು ಕೊಲಂಬೋ ಡಾಕ್ ಯಾರ್ಡ್ನ 51% ಕಂಟ್ರೋಲಿಂಗ್ ಸ್ಟೇಕನ್ನು ಕೊಡಿ, ನಿಮಗೆ ಬೇಡ ನಾವು ತೊಗೊಳ್ತೀವಿ ಅಂತ ಭಾರತ ಪರ್ಚೇಸ್ ಮಾಡ್ತು. 51% ಶೇರು ಅಂದರೆ ಡಾಕ್ ಯಾರ್ಡ್ನ ಕಂಪ್ಲೀಟ್ ಕಂಟ್ರೋಲ್ ಓನರ್ಶಿಪ್ ಈಗ ಭಾರತದ ಮಸ್ಗಾಂವ್ ಡಾಕ್ ಕೈಗೆ ಬರ್ತಾ ಇದೆ. ಭಾರತದ ಸರ್ಕಾರಿ ರಕ್ಷಣಾ ಕಂಪನಿಯೊಂದು
ವಿದೇಶಿ ನೆಲದಲ್ಲಿ ಇಷ್ಟು ದೊಡ್ಡ ಹಡಗು ಕಟ್ಟೆಯನ್ನ ಸಂಪೂರ್ಣವಾಗಿ ಕಂಟ್ರೋಲ್ಗೆ ತಗೊಂಡಿರೋದು ಇದೇ ಮೊದಲ ಬಾರಿ. ಬಿಸ್ನೆಸ್ ನೆಪ ಆದ್ರೆ ಗುರಿ ಬೇರೆ. ಸೈಲೆಂಟ್ ಆಗಿ ಆಯಕಟ್ಟಿನ ಜಾಗ ವಶ. ಸ್ನೇಹಿತರೆ, ಈಗ ನಿಮಗೆ ದೊಡ್ಡ ಪ್ರಶ್ನೆ ಬಂದಿರುತ್ತೆ. ಭಾರತದ ಮುಂಬೈನಲ್ಲಿ, ಕೊಚ್ಚಿಯಲ್ಲಿ, ಗೋವಾದಲ್ಲಿ ನಮಗೆ ಬೇಕಾದಷ್ಟು ಹಡಗು ಕಟ್ಟೆಗಳಿವೆ. ಬೇಕಿದ್ರೆ ನಮಗಿರೋ 7,500 ಕಿಲೋಮೀಟರ್ನ ವಿಶಾಲ ಸಮುದ್ರ ತೀರದಲ್ಲಿ ಇನ್ನೊಂದು 100 ಹಡಗು ಕಟ್ಟೆಗಳನ್ನ ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು. ಇದೆಲ್ಲ ಬಿಟ್ಟು ಕೊಲಂಬೋಗೆ ಹೋಗಿ ಯಾಕೆ ಈ ಫ್ಯಾಕ್ಟರಿ ಕೊಂಡ್ಕೋಬೇಕು ನಾವು? ಇಲ್ಲಿರೋದು ಜಿಯೋ ಪಾಲಿಟಿಕ್ಸ್ ನ ಅಸಲಿ ಮ್ಯಾಜಿಕ್. ಮೊದಲು ಮ್ಯಾಪ್ ನೋಡಿ. ಶ್ರೀಲಂಕಾ ಇರೋ ಜಾಗ ಎಂತಹದ್ದು ಗೊತ್ತಾ? ಲಂಕಾದ ಕರಾವಳಿಯಿಂದ ಕೇವಲ 6-10 ನಾಟಿಕಲ್ ಮೈಲು ದೂರದಲ್ಲಿ ಈಸ್ಟ್ ವೆಸ್ಟ್ ಶಿಪ್ಪಿಂಗ್ ಲೇನ್ ಹಾದು ಹೋಗಿದೆ. ಇದು ಎಂಥ ಹೈವೇ ಅಂದ್ರೆ ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ನಡುವೆ ನಡೆಯೋ ಜಾಗತಿಕ ವ್ಯಾಪಾರದ ಬರೋಬ್ಬರಿ 60% ಹಡಗುಗಳು ಇದೇ ರೂಟ್ ನಲ್ಲಿ ಪಾಸ್ ಆಗಬೇಕು. ವರ್ಷಕ್ಕೆ ಬರೋಬ್ಬರಿ 60,000ದಿಂದ 1,00,000 ವಾಣಿಜ್ಯ ಹಡಗುಗಳು ಇದೇ ದಾರಿಯಲ್ಲಿ ಓಡಾಡ್ತವೆ. ಇಡೀ ಪ್ರಪಂಚದ 50% ಕಂಟೈನರ್ ಟ್ರಾಫಿಕ್ ಹಾಗೂ ಏಷ್ಯಾ ಖಂಡಕ್ಕೆ ಬರೋ 60% ಕ್ರೂಡ್ ಆಯಿಲ್ಗೆ ಇದೇ ಮೇನ್ ರೂಟ್. ಇದು ಇಡೀ ಪ್ರಪಂಚದ ಅತಿ ಬ್ಯುಸಿ ಟ್ರಾಫಿಕ್ ಇರೋ ಕಡಲ ಮಾರ್ಗ. ಅಂದಹಾಗೆ ಭಾರತದ ಬಳಿ ಸುಮಾರು 1,491 ವಾಣಿಜ್ಯ ಹಡಗುಗಳಿವೆ. ಇವು ನಮ್ಮ ಪಶ್ಚಿಮ ಕರಾವಳಿಯಿಂದ ಪೂರ್ವ ಕರಾವಳಿಗೆ ಹೋಗಬೇಕು ಅಂದ್ರೂ ಕೂಡ ಇದೇ ಲಂಕಾ ಮಾರ್ಗವನ್ನ ದಾಟ್ಕೊಂಡೇ ಹೋಗಬೇಕು. ಇಂಥ ಆಯಕಟ್ಟಿನ ಜಾಗದಲ್ಲಿ ನಮ್ಮ ವಾಣಿಜ್ಯ ನೌಕೆಗಳನ್ನ ರಿಪೇರಿ ಮಾಡೋಕೆ ನಮ್ದೇ ಆದ ಒಂದು ಬೇಸ್ ಇರಲಿಲ್ಲ. ನಮ್ಮ ಹಡಗು ರಿಪೇರಿ ಬಂದ್ರೆ ಮುಂಬೈನ ಮಸ್ಗಾಂವ್ ಡಾಕ್ ಇಲ್ಲ ಕೊಚ್ಚಿ ಶಿಪ್ ಯಾರ್ಡ್ಗೆ ಎಳ್ಕೊಂಡ್ ಬರ್ಬೇಕಾಗಿತ್ತು. ಜೊತೆಗೆ ಅವುಗಳ ಕೆಪಾಸಿಟಿ ಕೂಡ ತುಂಬಾ ಕಮ್ಮಿ. ನಾವು ಅತಿ ದೊಡ್ಡ ರಿಪೇರಿ ಯಾರ್ಡ್ ಅಂದ್ರೆ ಅದು ಕೊಚ್ಚಿ ಶಿಪ್ ಯಾರ್ಡ್. ಅದರ ಮ್ಯಾಕ್ಸಿಮಮ್ ಕೆಪಾಸಿಟಿ 1.25 ಲಕ್ಷ ಟನ್. ಹೀಗಾಗಿ ಒಂದು ವೇಳೆ ದೊಡ್ಡ ರಿಪೇರಿ ಬಂದ್ರೆ ನಮ್ಮ ಹಡಗುಗಳನ್ನ ಹೇಳ್ಕೊಂಡು ದುಬೈಗೋ, ಸಿಂಗಪುರ್ಗೋ ಅಥವಾ ದೂರದ ಜಪಾನ್ಗೋ ಹೋಗಬೇಕಾಗಿತ್ತು. ದಿನಗಟ್ಟಲೆ ಕ್ಯೂ ನಿಲ್ಬೇಕಾಗಿತ್ತು, ಕೋಟಿಗಟ್ಟಲೆ ದುಡ್ಡು ಸುರಿಬೇಕಾಗಿತ್ತು. ಆದ್ರೆ ಈಗ ನಮ್ಮದೇ ಪಕ್ಕದ ಮನೆಯಲ್ಲಿ ಕೊಲಂಬೋದಲ್ಲಿ ನಮ್ಮದೇ ಆದ ಸ್ವಂತ ಡಾಕ್ ಯಾರ್ಡ್ ಸಿಗ್ತಾ ಇದೆ. ಯಾಕೆ ಬೇರೆ ರಾಷ್ಟ್ರಗಳ ಹಂಗಿಗೆ ಹೋಗಬೇಕು? ಇದರಿಂದ ನಮಗೆ ಉಳಿಯೋ ಸಮಯ ಎಷ್ಟು ಗೊತ್ತಾ? ಕೇಳಿ ಸ್ನೇಹಿತರೆ, ಒಂದು ವೇಳೆ ಭಾರತದ ಹಡಗು ರಿಪೇರಿಗಾಗಿ ಕೊಚ್ಚಿಯಿಂದ ಸಿಂಗಪೂರ್ಗೆ ಹೋದ್ರೆ 1,727 ನಾಟಿಕಲ್ ಮೈಲು ದೂರವನ್ನ ಕ್ರಮಿಸಬೇಕು. ಅಂದ್ರೆ 6 ದಿನದ ಪ್ರಯಾಣ. ಅದೇ ಕೊಚ್ಚಿಯಿಂದ ಕೊಲಂಬೋಗೆ ಜಸ್ಟ್ 280 ಮೈಲಿ. ಒಂದ್ ದಿನದಲ್ಲಿ ರೀಚ್ ಆಗ್ಬಿಡ್ಬೋದು ಆರಾಮಾಗಿ. ಅಂದ್ರೆ ಒಂದೇ ಒಂದು ಹಡಗಿನ ಪ್ರಯಾಣದಲ್ಲಿ ನಮಗೆ ಬರೋಬ್ಬರಿ 5 ದಿನಗಳ ಸಮಯ ಉಳಿಯುತ್ತೆ. ಇದಕ್ಕೆ ಹೇಳೋದು ಕೊಲಂಬೋ ಅನ್ನೋದು ಬರೀ ಊರಲ್ಲ, ಇದೊಂದು ಸ್ಟ್ರಾಟಜಿಕ್ ಗೋಲ್ಡ್ ಮೈನ್ ನಮ್ಮ ನೌಕಾಯಾನಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಆದ್ರೆ ಕೇವಲ ಹಡಗು ರಿಪೇರಿ ಮಾಡಕ್ಕಷ್ಟೇ ಭಾರತ 249 ಕೋಟಿ ರೂಪಾಯಿ ಕೊಟ್ಟು ಒಪ್ಪಂದ ಮಾಡ್ಕೊಂಡು ತಗೊಂಡಿದ್ಯಾ? ಇಲ್ಲ. ಇದರ ಹಿಂದೆ ಶತ್ರುವನ್ನ ಚೆಕ್ಮೇಟ್ ಮಾಡೋ ಮಾಸ್ಟರ್ ಪ್ಲಾನ್ ಕೂಡ ಅಡಗಿದೆ. ಅದೇನಂತ ನೋಡೋಣ ಸ್ನೇಹಿತರೆ. ಆದ್ರೆ ನಾವು ಮಾಡೋ ಇಂತಹ ಇನ್ಡೆಪ್ತ್ ರಿಪೋರ್ಟ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ನೀವು ಮಸ್ತ್ ಮಗ ಚಾನೆಲ್ನ ಜಾಯಿನ್ ಆಗ್ಬೋದು. ಇದರಿಂದ ಮೆಂಬರ್ಸ್ಗೆ ಮಾತ್ರ ಲಭ್ಯ ಇರೋ ಸ್ಪೆಷಲ್ ವಿಡಿಯೋಗಳನ್ನು ನೀವು ಕೂಡ ನೋಡ್ಬೋದು. ಜೊತೆಗೆ ನಮ್ಮ ಈ ನಿರಂತರ ಪ್ರಯತ್ನಕ್ಕೆ ನಿಮ್ಮ ಒಂದು ಸ್ಟ್ರಾಂಗ್ ಸಪೋರ್ಟ್ ಕೂಡ ಸಿಕ್ಕಂತಾಗುತ್ತೆ. ಆಸಕ್ತಿ ಇರೋರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಅನ್ನ ಚೆಕ್ ಮಾಡಿ ಸ್ನೇಹಿತರೆ. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಹಿಂದೂ ಮಹಾಸಾಗರದಲ್ಲಿ ಚೀನಾಗೆ ಚೆಕ್ಮೇಟ್. ಏನೋ ಭಾರತದ ಈ ಡೀಲ್ ನಿಂದ ಅತಿ ಹೆಚ್ಚು ಉರುಕೊಳ್ತಿರೋದು ಯಾರು ಗೊತ್ತಾ? ಅದು ಚೈನಾ. ಹಿಂದೂ ಮಹಾಸಾಗರದಲ್ಲಿ ಭಾರತಕ್ಕೆ ಉರುಳು ಹಾಕೋಕೆ ಕಳೆದ 4 ವರ್ಷಗಳಲ್ಲಿ ಚೈನಾ ಬರೋಬ್ಬರಿ 13 ಸ್ಪೈ ಹಡಗುಗಳನ್ನ ಈ ಭಾಗದಲ್ಲಿ ಓಡಾಡಿಸಿದೆ. ರಿಸರ್ಚ್ ನೆಪದಲ್ಲಿ ಬೇಹುಗಾರಿಕೆ ಮಾಡೋದು ಇವುಗಳ ಕೆಲಸ. ಉದಾಹರಣೆಗೆ 2022ರಲ್ಲಿ ಲಂಕಾಗೆ ಬಂದಿದ್ದ ಯುವಾನ್ ವಾಂಗ್ 5 ಸಾಮಾನ್ಯ ಹಡಗಲ್ಲ. ಅದು 25,000 ಟನ್ ತೂಕ, 222 ಮೀಟರ್ ಉದ್ದ ಇರೋ ಸೇನಾ ಹಡಗು. ಅದರ ಮೇಲಿರೋ ಬೃಹತ್ ರೇಡಾರ್ಗಳು ನಮ್ಮ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ, ನಮ್ಮ ಸ್ಯಾಟಲೈಟ್ ಗಳನ್ನ ಟ್ರ್ಯಾಕ್ ಮಾಡೋ ತಾಕತ್ತನ್ನ ಹೊಂದಿವೆ. ಹಾಗೆ ಶಿಯಾನ್ 6 ಅನ್ನೋ ಇನ್ನೊಂದು ಹಡಗು ನೀರೊಳಗಡೆ ಗ್ಲೈಡರ್ಗಳನ್ನು ಬಿಟ್ಟು ಸಮುದ್ರದ ಆಳದ ಡೇಟಾ ಕದಿಯತ್ತೆ. ಭಾರತ ಎಷ್ಟೇ ವಿರೋಧ ಮಾಡಿದ್ರೂ ಲಂಕಾ ಮೇಲೆ ಪ್ರೆಷರ್ ಹಾಕಿ ಚೀನಾ ತನ್ನ ಈ ಸ್ಪೈ ಹಡಗುಗಳನ್ನು ಅಲ್ಲಿ ಪಾರ್ಕ್ ಮಾಡುತ್ತೆ. ಹಾಗೆ ಪಾಕಿಸ್ತಾನದ ಗ್ವಾದರ್, ಆಫ್ರಿಕಾದ ಜಿಬೂಟಿ, ಲಂಕಾದ ಹಂಬನ್ಟೋಟ ಹೀಗೆ ಭಾರತದ ಸುತ್ತಮುತ್ತ ಬಂದರುಗಳನ್ನ ಚೀನಾ ವಶಕ್ಕೆ ತಗೊಂಡಿದೆ. ಇದನ್ನೇ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಕರೆಯೋದು. ಮುತ್ತಿನ ಹಾರ ಭಾರತದ ಕೊರಳಿಗೆ. ಆ ರೀತಿ ಈ ಸ್ಟ್ರಾಟಜಿ ಮೂಲಕ ಭಾರತಕ್ಕೆ ಉರುಳು ಹಾಕೋದು ಚೀನಾದ ಪ್ಲಾನ್ ಆಗಿತ್ತು. ಮುತ್ತಿನ ಹಾರ ಹಾಕೋದಲ್ಲ, ಹೆಸರು ಮಾತ್ರ ಸ್ಟ್ರಿಂಗ್ ಆಫ್ ಪರ್ಲ್ಸ್. ಆದ್ರೀಗ ಭಾರತ ಸರಿಯಾದ ಟೈಮ್ಗೆ ಚೀನಾದ ಮುತ್ತಿನ ಹಾರದಲ್ಲಿ ವಜ್ರದ ಪೆಂಡೆಂಟ್ ಜೋಡಿಸಿದೆ. ಸರಿಯಾದ ಜಾಗದಲ್ಲಿ ಚೈನಾಗೆ ಆಘಾತ ಕೊಟ್ಟಿದೆ. ಲಂಕಾದ ಹಂಬನ್ಟೋಟ ಬಂದರನ್ನ 99 ಇಯರ್ಸ್ಗೆ ಲೀಸ್ಗೆ ಪಡೆದಿದ್ದವರು. ಆದ್ರೀಗ ಭಾರತ ನೇರವಾಗಿ ಕೊಲಂಬೋ ಡಾಕ್ ಯಾರ್ಡ್ ಅನ್ನ ತನ್ನ ಕಂಟ್ರೋಲ್ಗೆ, ತನ್ನ ಮಾಲೀಕತ್ವಕ್ಕೆ ತಗೊಂಡಿದೆ, ಪರ್ಚೇಸ್ ಮಾಡಿದೆ ಭಾರತ. ಹಂಬನ್ಟೋಟಗಿಂತ ಬರೋಬ್ಬರಿ 18 ಪಟ್ಟು ಹೆಚ್ಚು ಟ್ರಾಫಿಕ್ ಇರೋ ಜಾಗ ಇದು. ಹೀಗಾಗಿ ಇದು ಬರೀ ಫ್ಯಾಕ್ಟರಿ ಅಲ್ಲ, ಭಾರತದ ಪಾಲಿಗೆ ಬೃಹತ್ ಕಣ್ಗಾವಲು ಕೇಂದ್ರ. ಥಿಂಕ್ ಮಾಡಿ, ನಾವು ಕೊಲಂಬೋ ಬಂದರಿನ ಹೃದಯ ಭಾಗದಲ್ಲಿ ಕೂತಿದ್ದೇವೆ. ಈಗ ಹಿಂದೂ ಮಹಾಸಾಗರದಲ್ಲಿ ಯಾವ ದೇಶದ ಹಡಗು ಬರ್ತಾ ಇದೆ, ಯಾವ ಹಡಗು ಎಲ್ಲಿಗೆ ಹೋಗ್ತಾ ಇದೆ, ಅದರ ಟ್ರ್ಯಾಕಿಂಗ್ ಐಡಿ ಏನು, ಅದರ ಸ್ಪೀಡ್ ಏನು, ರೂಟ್ ಯಾವುದು, ಅದರ ಸೈಜ್ ಏನು, ಹಾಗೆ ಹಡಗಿನ ಒಳಗೆ ಏನಿದೆ, ಇದೆಲ್ಲದರ ಲಾಗ್ ಬುಕ್ ಪ್ರತಿಯೊಂದು ಡೇಟಾ ಈಗ ಭಾರತದ ಕೈಗೆ ನೇರವಾಗಿ ಲೀಗಲ್ ಆಗಿ ಸಿಗೋಕೆ ಅವಕಾಶ ಆಗಿದೆ. ಭಾರತ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಮಾಡಿದ್ರು ಅದನ್ನು ಬಾಯ್ಬಿಟ್ಟು ಹೇಳೋದಿಲ್ಲ.
ಚೀನಾದ ಯಾವುದೇ ಡ್ಯುಯಲ್ ಯೂಸ್ ಹಡಗು ಈ ಮಾರ್ಗದಲ್ಲಿ ಬಂದರೆ ಅಂದರೆ ಮಿಲಿಟರಿ ಪ್ಲಸ್ ಸಿವಿಲಿಯನ್ ಎರಡೂ ಪರ್ಪಸ್ಗೆ ಡಬಲ್ ಯೂಸ್ಗೆ ಬಳಸೋ ಯಾವುದೇ ಚೈನಾದ ನೌಕಾ ಆಸ್ತಿ ನೇವಲ್ ಅಸೆಟ್ ಈ ಭಾಗಕ್ಕೆ ಬಂದರೆ ನಮ್ಮ ಕಣ್ಣಿಗೆ ಬೀಳದೆ ಭಾರತದ ಹತ್ತಿರಕ್ಕೆ ಬರೋಕ್ಕಾಗಲ್ಲ. ದೂರದಲ್ಲೇ ಭಾರತ ಕಣ್ಣಿಟ್ಟು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಹೇಳಿದ ಹಾಗೆ ಕೊಲಂಬೋ ಡಾಕ್ ಯಾರ್ಡ್ನಲ್ಲಿ 263 ಮೀಟರ್ ಉದ್ದದ 1.25 ಲಕ್ಷ DWT ಸಾಮರ್ಥ್ಯದ ಬೃಹತ್ ಡ್ರೈ ಡಾಕ್ ಇದೆ. ಒಂದು ವೇಳೆ ಹಿಂದೂ ಮಹಾಸಾಗರದಲ್ಲಿ ನಮ್ಮ ಯಾವುದಾದ್ರೂ ಯುದ್ಧ ನೌಕೆಗೆ ಡ್ಯಾಮೇಜ್ ಆದರೆ ಅದನ್ನು ಎಳ್ಕೊಂಡು ಭಾರತಕ್ಕೆ ವಾಪಸ್ ತರೋ ಬದಲು ಸ್ಪಾಟ್ನಲ್ಲೇ ಅಂದರೆ ಕೊಲಂಬೋದಲ್ಲೇ ಎಮರ್ಜೆನ್ಸಿ ರಿಪೇರಿ ಮಾಡ್ಕೋಬೋದು. ವಾರ್ ಟೈಮ್ನಲ್ಲಿ ಈ ರೀತಿ 1 ನಿಮಿಷ ಸೇವ್ ಆಗೋದು ಕೂಡ ಭಾರತಕ್ಕೆ ನಿರ್ಣಾಯಕ. ಗೆಲುವು ಸೋಲಿನ ಅಂತರ 1 ನಿಮಿಷ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಪ್ರತಿ ವರ್ಷ ಭಾರತಕ್ಕೆ 600 ಕೋಟಿ ಉಳಿತಾಯ. ಚೀನಾ ಡ್ಯಾಮೇಜ್ ಜೊತೆಗೆ ಭಾರಿ ಆರ್ಥಿಕ ಲಾಭ. ಸ್ನೇಹಿತರೆ, ಕೇವಲ 250 ಕೋಟಿ ರೂಪಾಯಿನ ಡೀಲ್ ಭಾರತಕ್ಕೆ ಪ್ರತಿ ವರ್ಷ 600 ಕೋಟಿ ಉಳಿಸುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಸದ್ಯ ಭಾರತದ ಹಡಗು ರಿಪೇರಿ ಮಾರುಕಟ್ಟೆ ಮೌಲ್ಯ ಸುಮಾರು 2,000 ಕೋಟಿ ರೂಪಾಯಿ ಇದೆ. ದುರದೃಷ್ಟ ಅಂದರೆ ಭಾರತದ 30% ಅಧಿಕ ವಾಣಿಜ್ಯ ಹಡಗುಗಳು ರಿಪೇರಿಗಾಗಿ ಇವತ್ತಿಗೂ ವಿದೇಶಿ ಡಾಕ್ ಯಾರ್ಡ್ಗಳನ್ನು ನಂಬಿಕೊಂಡಿದ್ದಾರೆ. ಪ್ರತಿ ವರ್ಷ ಭಾರತ 600 ಕೋಟಿ ರೂಪಾಯಿ ದುಡ್ಡು ರಿಪೇರಿ ನೆಪದಲ್ಲಿ ಸಿಂಗಪುರ್, ದುಬೈಗೆ ಕಳ್ಕೊಡ್ತಾ ಇತ್ತು, ಅಲ್ಲಿ ಪೇ ಮಾಡ್ತಾ ಇದ್ರು. ಆದ್ರೆ ಈಗ ಕೊಲಂಬೋ ಡಾಕ್ ಯಾರ್ಡ್ ಭಾರತದ ಕೈಗೆ ಬಂದಿದ್ದೆ ತಡ ಈ 600 ಕೋಟಿ ರೂಪಾಯಿ ಲೀಕೇಜ್ಗೆ ಬ್ರೇಕ್ ಬೀಳೋ ಲಕ್ಷಣ ಇದೆ. ದೊಡ್ಡ ಪ್ರಮಾಣದ ರಿಪೇರಿ ಟ್ರಾಫಿಕ್ ಈಗ ಕೊಲಂಬೋ ಡಾಕ್ ಯಾರ್ಡ್ ಕಡೆಗೆ ಹೋಗ್ಬೋದು. ಉದಾಹರಣೆಗೆ ಭಾರತದ ದೈತ್ಯ ಸರ್ಕಾರಿ ಕಂಪನಿ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಳಿ ಬರೋಬ್ಬರಿ 57 ಹಡಗುಗಳಿವೆ. ಹಾಗೆ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ DCI ಕೇವಲ 2 ವರ್ಷದಲ್ಲಿ ತನ್ನ 4 ಡ್ರೆಡ್ಜರ್ಗಳ ರಿಪೇರಿಗೆ 77 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಯೋಚನೆ ಮಾಡಿ, ಎಲ್ಲ ಹಡಗುಗಳಿನ ಮುಂದೆ ಸಿಂಗಪುರಕ್ಕೋ ದುಬೈಗೋ ಹೋಗೋ ಬದಲು ನಮ್ಮದೇ ಕಂಟ್ರೋಲ್ನಲ್ಲಿರೋ ಕೊಲಂಬೋ ಡಾಕ್ ಯಾರ್ಡ್ಗೆ ಹೋದರೆ ಅಲ್ಲಿ ಉಳಿತಾಯ ಆಗುತ್ತಾ ಇಲ್ವಾ ಅಂತ. ಈಗ ಇದೇ ಪ್ಲಾನ್ ಮಾಡಿರೋ ಮಸ್ಗಾಂವ್ ಡಾಕ್ DCIನ ಪರ್ಮನೆಂಟ್ ಕಸ್ಟಮರ್ ಆಗಿ ಫಿಕ್ಸ್ ಕೂಡ ಮಾಡ್ಕೊಂಡಿದೆ. ಇವ್ರದ್ದೇನಿದ್ರು ಕೂಡ DCIನವ್ರದ್ದೇನೇ ರಿಪೇರ್ ಇದ್ರು ಕೂಡ ಇನ್ನು ಮುಂದೆ ಅಲ್ಲಿಗೆ ಹೋಗುತ್ತೆ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಕೊಲಂಬೋ ಡಾಕ್ ಯಾರ್ಡ್ಗೂ ಕೂಡ ಹಿಸ್ಟ್ರಿ ಇದೆ. ಬರೋಬ್ಬರಿ 25ಕ್ಕೂ ಅಧಿಕ ರಾಷ್ಟ್ರಗಳ ಕಸ್ಟಮರ್ಸ್ನ ಹೊಂದಿದ್ದಾರೆ ಅವರು. ಈಗ ಆಲ್ರೆಡಿ ಹೇಳಿದ ಹಾಗೆ ಕಳೆದ 1 ವರ್ಷದಲ್ಲಿ 74 ಹಡಗುಗಳನ್ನು ಡ್ರೈ ಡಾಕ್ನಲ್ಲಿ, 109 ಹಡಗುಗಳನ್ನು ನೀರಿನಲ್ಲೇ ನಿಲ್ಲಿಸಿ ರಿಪೇರಿ ಮಾಡಿದ ರೆಕಾರ್ಡ್ ಅವರಿಗಿದೆ. ಫ್ರಾನ್ಸ್ ದೇಶದ ಆರೆಂಜ್ ಮರೈನ್ ಅನ್ನೋ ದೊಡ್ಡ ಕಂಪನಿ ಕೇಬಲ್ ಹಾಕುವ ಬೃಹತ್ ಹಡಗುಗಳನ್ನು ನಿರ್ಮಾಣ ಮಾಡಿಕೊಡಿ ಅಂತ ಕೊಟ್ಟಿರೋ ಕಾಂಟ್ರಾಕ್ಟ್ ಈಗ ಭಾರತದ ಕಂಪನಿಯ ಕಂಟ್ರೋಲಿಗೆ ಬಂದಿದೆ. ಫ್ರಾನ್ಸ್ ಮಾತ್ರವಲ್ಲ, ನಾರ್ವೆ, ಜಪಾನ್ ಅಂತಹ ಮುಂದುವರೆದ ರಾಷ್ಟ್ರಗಳಿಗೂ ಈ ಡಾಕ್ ಯಾರ್ಡ್ ಹಡಗುಗಳನ್ನು ಕಟ್ಕೊಡ್ತಾ ಇದೆ. ಜೊತೆಗೆ ಮಸ್ಗಾಂವ್ ಡಾಕ್ ಇದುವರೆಗೆ ಕೇವಲ ರಕ್ಷಣಾ ವಲಯ ಅಂದರೆ ಭಾರತದ ನೇವಿಗೋಸ್ಕರ ಮಾತ್ರ ಯುದ್ಧ ನೌಕೆಗಳನ್ನು, ಸಬ್ಮರೀನ್ಗಳನ್ನು ಮಾಡಿಕೊಡ್ತಾ ಇದ್ರು. ಅವರ ಆರ್ಡರ್ಸ್ನ ಫುಲ್ಫಿಲ್ ಮಾಡೋಕ್ಕೆ ಟೈಮ್ ಹಿಡಿತಾ ಇತ್ತು. ಬೇರೆಯವ್ರಿಗೆ ಇಲ್ಲಿಂದ ಮಾಡಿಕೊಡೋಣ, ಕೈ ಫುಲ್ ಬ್ಯುಸಿ ಇತ್ತು. 32,000 ಕೋಟಿ ರೂಪಾಯಿನ ಆರ್ಡರ್ ಬುಕ್, ಅದನ್ನೇ ಫುಲ್ಫಿಲ್ ಮಾಡಬೇಕಲ್ಲ. ಆದರೆ ಕೇವಲ $26.8 ಮಿಲಿಯನ್ ಕೊಟ್ಟು ಕೊಲಂಬೋ ಡಾಕ್ ಯಾರ್ಡನ್ನು ಖರೀದಿ ಮಾಡಿದ್ದೇ ತಡ ಮಸ್ಗಾಂವ್ ಡಾಕ್ ಈಗ ಏಕಾಏಕಿ ಗ್ಲೋಬಲ್ ಕಮರ್ಷಿಯಲ್ ಮಾರ್ಕೆಟ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡೋಕ್ಕೂ ಸಾಧ್ಯ ಆಗಿದೆ. ಇದು ಮಸ್ಗಾಂವ್ ಡಾಕ್ನ ಮೊದಲ ಅಂತಾರಾಷ್ಟ್ರೀಯ ಸ್ವಾಧೀನ. ಸೊ ಯಾವ ಥರ ನೋಡಿದ್ರು ಕೂಡ ಈ ದುಡ್ಡು ಬಹಳ ದೊಡ್ಡ ಅಮೌಂಟ್ ಅಲ್ಲ, ಆದರೆ ಸಿಗ್ತಾ ಇರೋ ವ್ಯಾಲ್ಯೂ ಹ್ಯೂಜ್. ಬರೀ ಕಮರ್ಷಿಯಲ್ ವಿನ್ ಸಿಚುವೇಶನ್ ಅಲ್ಲ ಇದು, ಜಿಯೋ ಪೊಲಿಟಿಕಲಿ ಕೂಡ ದೊಡ್ಡ ವಿನ್ ಇದು ಭಾರತಕ್ಕೆ. ಇನ್ನು ಸ್ನೇಹಿತರೆ, 2047ರ ಹೊತ್ತಿಗೆ ಭಾರತಕ್ಕೆ ದೊಡ್ಡ ಕನಸಿದೆ. ಅದೇ ಮ್ಯಾರಿಟೈಮ್ ಅಮೃತ್ ಕಾಲ್ ವಿಷನ್ 2047. ಅಂದರೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುವಷ್ಟರಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗೋದು ಮಾತ್ರ ಅಲ್ಲ, ಭಾರತವನ್ನು ವಿಶ್ವದ ದೊಡ್ಡ ಕಡಲ ಶಕ್ತಿಯನ್ನಾಗಿ ಮಾಡೋ ಗುರಿಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಜಾಗತಿಕ ಹಡಗು ನಿರ್ಮಾಣ ಮಾರುಕಟ್ಟೆಯಲ್ಲಿ ಗ್ಲೋಬಲ್ ಲೀಡರ್ ಆಗಬೇಕು ಅಥವಾ ಒನ್ ಆಫ್ ದಿ ಮೇನ್ ಪ್ಲೇಯರ್ ಆದರೂ ಆಗಬೇಕು ಅನ್ನೋ ಆಸೆ ಇದೆ ಭಾರತಕ್ಕೆ. ಅದರ ಜೊತೆಗೆ ಭಾರತ ನೆರೆಹೊರೆಯವರು ಮೊದಲು ಅನ್ನೋ ಪಾಲಿಸಿಯನ್ನು, ನೇಬರ್ಹುಡ್ ಫಸ್ಟ್ ಪಾಲಿಸಿಯನ್ನು ಫಾಲೋ ಮಾಡುತ್ತಲ್ಲ, ಅದರ ಮುಂದುವರೆದ ಭಾಗ ಕೂಡ ಹೌದು ಲಂಕಾದಲ್ಲಿ ಇನ್ವೆಸ್ಟ್ ಮಾಡಿರೋದು. 2022ರಲ್ಲಿ ಶ್ರೀಲಂಕಾ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಾಗ ಚೀನಾ ಕೇರೆ ಮಾಡಿರಲಿಲ್ಲ. ಆಗ ಭಾರತ ಬರೋಬ್ಬರಿ $4 ಬಿಲಿಯನ್ ಅಂದರೆ 30,000 ಕೋಟಿ ರೂಪಾಯಿ ಅಧಿಕ ದುಡ್ಡನ್ನು ಪಂಪ್ ಮಾಡಿ ಲಂಕಾವನ್ನು ಉಳಿಸಿತ್ತು. ಈಗ ಈ ಹೂಡಿಕೆ ಮೂಲಕ 2 ರಾಷ್ಟ್ರಗಳ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗೋ ಎಲ್ಲ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.